ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ತುಂಬಾನೇ ಸ್ಪೆಷಲ್ ಆಗಿರುವ ಕಡಲೆಬೇಳೆ ಹೋಳಿಗೆ ಅಥವಾ ಕಡಲೆಬೇಳೆ ಒಬ್ಬಟ್ಟನ್ನ ಯಾವ ರೀತಿ ಸುಲಭವಾಗಿ ತೊಂದರೆ ಇಲ್ಲದೇನೆ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಪೂರನ ಗಟ್ಟಿ ಆಗ್ತಿದೆ, ನೀರ್ ಆಗ್ತಿದೆ ಅನ್ನೋ ಟೆನ್ಷನ್ ಬೇಡ. ನಾನ್ ಹೇಳೋ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿದ್ರೆ ತುಂಬಾನೇ ಸಾಫ್ಟ್ ಆದ ಮತ್ತೆ ತುಂಬಾನೇ ರುಚಿಕರವಾದ ಕಡಲೆಬೇಳೆ ಒಬ್ಬಟ್ಟು ರೆಡಿ ಆಗ್ತವೆ. ಬನ್ನಿ ಯಾವ ರೀತಿ ಮಾಡೋದು ಅಂತ. ನಾನಿಲ್ಲಿ ಕಡಲೆಬೇಳೆನ 1 ಲೋಟ ಆಗುವಷ್ಟು ಕಡಲೆಬೇಳೆನ ತಗೊಳ್ತಾ ಇದ್ದೀನಿ. ಸರಿಯಾದ ಅಳತೆಯಲ್ಲಿ ತಗೊಂಡ್ರೆ ಮಾತ್ರ ಸರಿಯಾಗಿ ಬರುತ್ತೆ ಹೋಳಿಗೆ. 1 ಲೋಟ ಆಗುವಷ್ಟು ಕಡಲೆಬೇಳೆನ ತಗೊಂಡು ಕುಕ್ಕರ್ ನಲ್ಲಿ ಹಾಕೊಳ್ತಾ ಇದ್ದೀನಿ. ಇದನ್ನ ನೀರ್ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಂಡಾದ್ಮೇಲೆ 2 ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. ನಂತರ ಚಿಟಿಕೆ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆ ಕಟ್ಟಬೇಕನ್ನೋರು ಸ್ವಲ್ಪ 4 ಲೋಟ ಆಗುವಷ್ಟು ನೀರನ್ನ ಹಾಕೊಳ್ಬೇಕು. ನಾನಿಲ್ಲಿ ಕಟ್ಟಬೇಡ ಅಂತ 2 ಲೋಟ ಮಾತ್ರ ಹಾಕೊಂಡಿದ್ದೀನಿ. ನಂತರ ಕನಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು. ನಂತರ ಸ್ವಲ್ಪನೇ ಚಿಟಿಕೆ ಆಗುವಷ್ಟು ಅರಿಶಿನದ ಪುಡಿನ ಕೂಡ ಸೇರಿಸ್ಕೊಳ್ಬೇಕು. ಅರಿಶಿನ ಪುಡಿ ಹಾಕೊಳ್ಳೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ನಂತರ ಸ್ವಲ್ಪನೇ ನೀರನ್ನ ಹಾಕೊಂಡು ಕಲಿಸ್ಕೊಳ್ಬೇಕು. ಹೋಳಿಗೆ ಮಾಡುವಾಗ ಮೇನ್ ಮರಿಬಾರ್ದು ಅಂತ ಟಿಪ್ಸ್ ಯಾವುದು ಅಂದ್ರೆ ಕನಕನ ತುಂಬಾ ಚೆನ್ನಾಗಿ ನಾದ್ಕೊಳ್ಬೇಕು. ಕನಕ ಯಾವ ರೀತಿ ನಾದ್ಕೊಳ್ತೀವೋ ಆ ರೀತಿ ಹೋಳಿಗೆ ಬರುತ್ತೆ. ಒಮ್ಮೆಲೆ ನೀರ್ ಹಾಕೊಂಡು ನಾದ್ಕೊಂಡ್ರೆ ಕನಕ ಸರಿಯಾಗಿ ಬರೋದಿಲ್ಲ. ಸ್ವಲ್ಪನೇ ನೀರನ್ನ ಹಾಕೊಂಡು ಈ ರೀತಿಯಾಗಿ ಗಟ್ಟಿಯಾಗಿ ಒತ್ತಿ ನಾದ್ಕೊಳ್ಬೇಕು. ಆವಾಗ ಮಾತ್ರ ಹೋಳಿಗೆ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಆ ರೀತಿಯಾಗಿ ಒತ್ತಿ ತುಂಬಾ ಪ್ರೆಷರ್ ಹಾಕಿ ನಾದ್ಬೇಕು. ಈ ರೀತಿಯಾಗಿ ನಾದಿದ್ರೆ ಕನಕ ರೆಡಿ ಆಗುತ್ತೆ. ಇವಾಗ ವಿಸಿಲ್ ಆಯ್ತು. ಒಂದ್ ವಿಸಿಲ್ಗೆ ಬೇಳೆ ಬೆಂದಿದೆ. ಲಿಡ್ ಅನ್ನ ಓಪನ್ ಮಾಡಿದ್ರೆ ಯಾವ ರೀತಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ ಈ ರೀತಿಯಾಗಿ ಬೇಯಬೇಕು. ತುಂಬಾ ತೀರಾನು ಹಿಟ್ಟಿಟ್ಟಾಗಬಾರ್ದು, ತೀರಾ ಗಟ್ಟಿಯಾಗಿ ಕೂಡ ಇರಬಾರ್ದು. 80% ಮಾತ್ರ ಬೇಯಬೇಕು. ಅವಾಗ ಮಾತ್ರ ಹೋಳಿಗೆ ಚೆನ್ನಾಗಿ ಬೇಯುತ್ತೆ. ನಾನಿಲ್ಲಿ ಒಬ್ಬಟ್ಟು ಸಾಂಬಾರ್ ಮಾಡೋದಿಲ್ಲ, ಅದಕ್ಕಾಗಿ ಸ್ವಲ್ಪನೇ ನೀರನ್ನ ಹಾಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡು ಸ್ಟ್ರೈನರ್ ನ ಸಹಾಯದಿಂದ ಈ ರೀತಿ ಎಲ್ಲವನ್ನು ಶೋಧಿಸ್ಕೊಳ್ಬೇಕು. ಕಟ್ಟನ್ನ ಬಸ್ಕೊಳ್ಬೇಕು. ಬೇಳೆ ಮತ್ತು ಕಟ್ಟನ್ನ ಸಪರೇಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಈ ಮಿಶ್ರಣನ ಮತ್ತೆ ಗ್ಯಾಸ್ ಸ್ಟವ್ ನ ಆನ್ ಮಾಡಿ ಕುಕ್ಕರ್ ನಲ್ಲಿ ಹಾಕಿ ಇಡಬೇಕು. ನಂತರ ಇದಕ್ಕೆ 1 ಕಪ್ ಗಿಂತ ಕಡಿಮೆ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ತಗೊಂಡು ಕಡಲೆಬೇಳೆ ಮಿಶ್ರಣಕ್ಕೆ ಈ ಬೆಲ್ಲನ ಸೇರಿಸ್ಕೊಳ್ಬೇಕು. ಉರಿ ಇವಾಗ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಟು ಕುದಿಸ್ಕೊಳ್ಬೇಕು. ಬೆಲ್ಲ ಎಲ್ಲ ಕರಗಿ ಬೇಳೆಯೊಂದಿಗೆ ಹೊಂದ್ಕೊಳ್ಬೇಕು. ನಾನಿಲ್ಲಿ ಯಾವುದೇ ರೀತಿಯಾಗಿ ಬೆಲ್ಲನ ಶೋಧಿಸ್ಕೊಳ್ತಾ ಇಲ್ಲ. ಇದು ಪ್ಯೂರ್ ಬೆಲ್ಲ ಆಗಿರೋದ್ರಿಂದ ಇದರಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಏನು ಇರೋದಿಲ್ಲ ಅನ್ನೋ ಕಾರಣಕ್ಕೆ. ನೋಡಿ ಹೂರ್ಣ ಕುದಿಸ್ತಾ ಈ ರೀತಿಯಾಗಿ ಬರುತ್ತೆ. ಇಷ್ಟು ಕುದಿಬೇಕು. ಇಲ್ಲಿ ಡೈಜೆಷನ್ಗೆ ಹೆಲ್ಪ್ ಆಗಲಿ ಅಂತ ನಾನು ಜಾಕಾಯಿಯನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಕುದಿಯೋ ಹಂತದಲ್ಲಿ ಇವಾಗ ನಮಗೆ ಹದವಾಗಿ ಬಂದಿದೆ ಇಲ್ವೋ ಅಂತ ಈ ಹಂತದಲ್ಲಿ ಗೊತ್ತಾಗುತ್ತೆ. ನೋಡಿ 5 ನಿಮಿಷ ಆದ್ರೂ ಕುದಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು.
ಇವಾಗ ಬೆಲ್ಲ ಮತ್ತು ಬೇಳೆ ಎಲ್ಲ ಕೂಡ ಕಂಬೈನ್ ಆಗಿದೆ, ಒಂದಕ್ಕೊಂದು ಹೊಂದಾಣಿಕೆ ಆಗಿದೆ ಅಂತ ಗೊತ್ತಾದಾಗ ಇವಾಗ ಸ್ಟವ್ ನ ಆಫ್ ಮಾಡಿ ಬಿಡಬೇಕು. ನಂತರ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡು ಅದರ ಮೇಲೆ ಈ ರೀತಿಯಾಗಿ ಸ್ಟ್ರೈನರ್ ನ ಇಡಬೇಕು. ಸ್ಟ್ರೈನರ್ ನ ಇಟ್ಟು ಬೇಳೆ ಬಿಸಿ ಇರುವಾಗಲೇನೆ ಮಸ್ಕೊಳ್ಬೇಕು ಇದನ್ನ, ಅವಾಗ ಮಾತ್ರ ಸಣ್ಣ ಆಗುತ್ತೆ. ಆರಿದ ಮೇಲೆ ಸಣ್ಣ ಆಗೋದಿಲ್ಲ. ಹಂಗೂ ಒಂದ್ ವೇಳೆ ಆರಿ ಗಟ್ಟಿ ಆದ್ಮೇಲೂ ಮತ್ತೆ ಒಲೆ ಮೇಲೆ ಇಟ್ಟು ಬಿಸಿ ಮಾಡ್ಕೊಂಡ್ರೆ ಅದೇ ಹಂತಕ್ಕೆ ಬರುತ್ತೆ. ತುಂಬಾ ಚೆನ್ನಾಗಿ ಗಳಗಳನೆ ಇಳಿಯುತ್ತೆ ಹೂರ್ಣ ಅನ್ನೋದು. ನೋಡಿ ಎಲ್ಲಾನು ಸಹಿತ ಇದೇ ರೀತಿಯಾಗಿ ನಾನು ಸ್ಟ್ರೈನರ್ ನ ಮೂಲಕ ಹೂರ್ಣನ ರೆಡಿ ಮಾಡ್ಕೊಂಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಹೂರ್ಣ ಬಂದಿದೆ. ಸ್ವಲ್ಪನೂ ಕೂಡ ನೀರಾಗಿ ಬಂದಿಲ್ಲ, ತುಂಬಾ ಗಟ್ಟಿಯಾಗಿ ಕೂಡ ಬಂದಿಲ್ಲ. ನಮಗೆ ಒಬ್ಬಟ್ಟು ಮಾಡೋದಿಕ್ಕೆ ಯಾವ ಹದದಲ್ಲಿ ಬೇಕೋ ಅದೇ ಹದದಲ್ಲಿ ಬಂದಿದೆ. ಬನ್ನಿ ಇವಾಗ ಕನಕ ಕೂಡ ರೆಡಿ ಆಗಿದೆ. 1 ಅವರ್ ಆದ್ರೂ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಕನಕನ ನಾನು. 1 ಅವರ್ ಆದ್ಮೇಲೆ ಕನಕ ನೋಡಿ ಯಾವ ರೀತಿ ಬಂದಿದೆ ಅಂತ. ಇದನ್ನ ಈ ರೀತಿಯಾಗಿ ಸಣ್ಣ ಉಂಡೆನ ತಗೊಳ್ಬೇಕು. ಇದಕ್ಕೆ ಹೂರ್ಣನ 1 ಪಟ್ಟಷ್ಟು ಕನಕನ ತಗೊಂಡ್ರೆ ಅದರ 3 ಪಟ್ಟು ಆಗುವಷ್ಟು ಹೂರ್ಣನ ತಗೊಳ್ಬೇಕು. ಈ ರೀತಿಯಾಗಿ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಿದ್ದೀನಿ ಆ ರೀತಿಯಾಗಿ ಸ್ಟಫಿಂಗ್ ಮಾಡ್ಕೊಳ್ಬೇಕು ಹೂರ್ಣನ. ಹೂರ್ಣ ಎಲ್ಲ ಹದವಾಗಿ ಬಂದ್ರೆ ಹೂರ್ಣ ಮತ್ತು ಕನಕ ಒಂದೇ ಹದದಲ್ಲಿ ಇರಬೇಕು. ಹೂರ್ಣ ಗಟ್ಟಿಯಾಗಿ ಕನಕ ತೀರಾ ಮೃದುವಾಗಿ ಇರಬಾರ್ದು. ಎರಡೂ ಕೂಡ ಒಂದೇ ಹದದಲ್ಲಿ ಇಟ್ರೆ ಹೋಳಿಗೆ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಸೀಲ್ ಮಾಡ್ಕೊಂಡಾದ್ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು. ನಂತರ ಹೋಳಿಗೆ ಸೀಟಿಗೆ ಎಣ್ಣೆನ ಸವರಿ ಬಿಟ್ಟು ಈ ರೀತಿಯಾಗಿ ಮೇಲೆ ಕೆಳಗೆ ಎಣ್ಣೆನ ಹಾಕೊಳ್ಬೇಕು. ಹಾಕೊಂಡಾದ್ಮೇಲೆ ನಾನು ಯಾವ ರೀತಿ ನಿಧಾನವಾಗಿ ತುಂಬಾನು ಪ್ರೆಸ್ ಮಾಡ್ರೆ ಲಾಟಿಸ್ಕೊಳ್ತಿದೀನೋ ಅದೇ ರೀತಿ ಲಾಟಿಸ್ಕೊಂಡ್ರೆ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಯಾವತ್ತು ಹೋಳಿಗೆಯನ್ನ ನಿಧಾನವಾಗಿ ಲಾಟಿಸ್ಕೊಳ್ಬೇಕು. ಸೈಡ್ ಇಂದ ಮಾತ್ರ ಲಾಟಿಸ್ಕೊಳ್ಬೇಕು. ಮಧ್ಯದಲ್ಲಿ ಬಹಳ ಫೋರ್ಸ್ ಮಾಡಿ ಲಾಟಿಸ್ಕೊಂಡ್ರೆ ಹೋಳಿಗೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ತುಂಬಾನೇ ನಿಧಾನವಾಗಿ ಹುಷಾರಾಗಿ ಹೋಳಿಗೆನ ಮಾಡಬೇಕು. ನಾನ್ ಹೇಳಿರೋ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಯಾವುದೇ ಭಯ ಇಲ್ಲದೆ ಹೋಳಿಗೆನ ಮಾಡ್ಕೊಳ್ಬಹುದು. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹೋಳಿಗೆನ ಲಾಟಿಸ್ಕೊಳ್ಬಹುದು. ಹೋಳಿಗೆ ತೀರಾ ತೆಳುವಾಗಿ ಇರಬಾರ್ದು, ತೀರಾ ತಿಕ್ಕಾಗಿ ಇರಬಾರ್ದು, ಚೆನ್ನಾಗಿ ಬರೋದಿಲ್ಲ. ಎರಡರ ಮಧ್ಯದಲ್ಲಿ ಇದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ಕಡೆ ಹೆಂಚು ಕೂಡ ಕಾದಿದೆ. ನಿಧಾನವಾಗಿ ಸೀಟಿಂದಾನೇ ಈ ರೀತಿಯಾಗಿ ಹುಷಾರಾಗಿ ನಿಧಾನವಾಗಿ ಬಿಡಿಸ್ಕೊಳ್ಬೇಕು ಹೋಳಿಗೆನ. ಹುರಿಯುವಾಗ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ನಲ್ಲಿ ಇಡಬೇಡಿ, ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ನಿಧಾನವಾಗಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಇವಾಗ ಉರಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಹಂತದಲ್ಲಿ ನಿಧಾನವಾಗಿ ಕೈಯಿಂದಾನೇ ಈ ರೀತಿಯಾಗಿ ತಿರುಗಿಸಿ ಹಾಕೊಳ್ಬೇಕು. ಸ್ಪೂನ್ ಇಂದ ಹಾಕೊಂಡ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೈನಿಂದಾನೇ ಹಾಕೊಳ್ಬೇಕು. ನೋಡಿ ಯಾವ ರೀತಿ ಬಂದಿದೆ ಒಬ್ಬಟ್ಟು. ಖಂಡಿತ ಹೋಳಿಗೆ ಕಷ್ಟ ಅನ್ನೋರು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಕಷ್ಟ ಯಾವಾಗೂ ಅನ್ಸೋದಿಲ್ಲ. ತುಂಬಾನೇ ಫಸ್ಟ್ ಟೈಮ್ ಮಾಡೋರಾದ್ರೂ ನಾನು ಹೇಳಿರೋ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಹೋಳಿಗೆ ಅನ್ನೋದು ಫೇಲ್ ಆಗೋ ಚಾನ್ಸೇ ಇಲ್ಲ. ಹೋಳಿಗೆನ ತುಂಬಾನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಮತ್ತೊಂದು ಸೈಡ್ ಮಗಜಿ ಹಾಕೊಳ್ಬೇಕು. ಇವಾಗ ಎರಡು ಸೈಡ್ ಕೂಡ ಬೆಂದಿದೆ. ಇನ್ನೊಮ್ಮೆ ಮಗಜಿ ಹಾಕೊಳ್ಬೇಕು. ನೋಡಿ ಯಾವ ರೀತಿ ಉಬ್ಬಿ ಬರ್ತಿದೆ ಹೋಳಿಗೆ ಅಂತ. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ನೋಡಿ ರೆಡಿ ಆಯ್ತು ನಮ್ಮ ಒಬ್ಬಟ್ಟು. ಇವಾಗ ಒಂದು ಪ್ಲೇಟಿಗೆ ಹೋಳಿಗೆನ ತಕೊಳ್ತಾ ಇದ್ದೀನಿ.
ನಿಮಗೆ ನಾನಿಲ್ಲಿ ಮತ್ತೊಂದು ಹೋಳಿಗೆನೂ ಕೂಡ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು. ನೋಡಿ ರೆಡಿ ಆಯ್ತು ನಮ್ದು ಮತ್ತೊಂದು ಹೋಳಿಗೆ. ಯಾವ ಸೈಜ್ ನಲ್ಲಿ ಬೇಕೋ ಆ ಸೈಜ್ ನಲ್ಲಿ ಲಟ್ಟಿಸ್ಕೊಳ್ಬಹುದು. ಇದು ಸ್ವಲ್ಪ ದೊಡ್ಡ ಸೈಜ್ ನಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ ಸೀಟ್ ತುಂಬಾ ಲಟ್ಟಿಸ್ಕೊಂಡಿದ್ದೀನಿ ಈ ಹೋಳಿಗೆನ. ನಂತರ ಕಾದಿರೋ ತವಾಗೆ ಎಣ್ಣೆನ ಸ್ಪ್ರೆಡ್ ಮಾಡಿ ನಿಧಾನವಾಗಿ ಹೋಳಿಗೆನ ಬಿಡಬೇಕು. ನಂತರ ಬಬಲ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಅನ್ನೋವಾಗ್ಲೇ ಈ ರೀತಿ ಮಗಚಿ ಹಾಕೊಳ್ಬೇಕು. ನೋಡಿ ಈ ರೀತಿಯಾಗಿ ಮಾಡಿದ್ರೆ ಕಡಲೆಬೇಳೆ ಒಬ್ಬಟ್ಟು ಸೂಪರ್ ಫಾಸ್ಟ್ ಆಗಿ ತುಂಬಾನೇ ಈಸಿಯಾಗಿ ರೆಡಿ ಆಗುತ್ತವೆ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.